ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ವಿನ್ ಕರುನಾಡು. ಈಗ ತಾನೇ ನಮ್ಮ ಚನ್ನಪಟ್ಟಣಕ್ಕೆ ನಮ್ಮ ಮಹೇಂದ್ರ, ಧನಂಜಯ, ಏಕಲವ್ಯ, ಈಶ್ವರ ಮತ್ತು ಹರ್ಷ ಆನೆಗಳು ಕ್ಯಾಪ್ಚರ್ಗೆ ಬಂದಿದ್ದಾವೆ. ನೋಡೋಣ ಯಾವ ರೀತಿ ಇರುತ್ತೆ ಕ್ಯಾಪ್ಚರ್ ಅಂತ. ಇನ್ನು ನಾಳೆ ಬೆಳಗ್ಗೆ ಕ್ಯಾಪ್ಚರ್ಗೆ ತಯಾರಿ ನಡೀತಾ ಇದೆ. ನೋಡೋಣ ಯಾವ ಆನೆ ಸಿಗುತ್ತೆ ಏನು ಅಂತ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆನೆಗಳು ಈಗ ತಾನೇ ಎಲ್ಲ ಬಂದು ಇಳಿತಾ ಇದ್ದಾವೆ, ನೋಡೋಣ. ಎರಡು ಬರ್ಬೇಕ್ರಿ, ಇನ್ನೂ ಬರ್ತಾವೆ. ನಡೀರಿ, ಅಲ್ಲಿ ನೋಡೋಗ್ರಿ ಬೇಕಾದ್ರೆ. ನಾವು ಬೇಡ ಅಂತೀವ. ಅದು ಈಶ್ವರ ಇರ್ಬೇಕಣ್ಣ ಅಲ್ಲಿ ಇಳಿದು. ಅದು ಸುಗ್ರೀವಾದು. ಸುಗ್ರೀವಾದು. ಮಹೇಂದ್ರ ಒಳಗೆ ಹೋಯ್ತು. ಇಲ್ಲೇ ನಿಂತದ ರೋಡಲ್ಲಿ ಹೋಲಿಲ್ಲ. ಹೋಲಿಲ್ವೇ? ಹೋಯ್ತು ಕಣಲ್ಲಿ. ಇಲ್ಲ ಕಣಲ್ಲಿ ಅಡ್ಡ ಬಂತು ಅಂದಲ್ಲ, ಅಲ್ಲೇ ನಿಲ್ಸಿರೋದಿಲ್ವೇ? ಎರಡೇ ಇರು ಕಣ ಟಿಪ್ಪರ್ಲೆ. ಇಲ್ಲಿ ಸೆಂಟ್ರು ನಮ್ಮ ಮೂರು. ಈ ಲಾರಿ ಮುಂದೆ ಇನ್ನೂ ನಿಂತಿದ್ರೆ ಎರಡೇ ಇರು. ಚಿಕ್ಕ ಮುಚ್ಕೊಂಡಿರು. ನೀನು ಕಾಣ್ತಾ ಕಣ. 3 ಆನೆ ಕಣ. ಇತ್ತಾಗ ಬಾ. ಸರ್ ಕ್ಯಾಪ್ ಇದು 2 ದಿನ. ನೀವು ಹಿಡಿದೇವಲ್ಲಿ 2 ದಿನ ಇರೋದು ಅಣ್ಣ. ಓಕೆ. ಸೊ ಈಗ ಬೆಳಗ್ಗೆ ಆನೆಗಳಿಗೆಲ್ಲ ಪೂಜೆ ಮಾಡಿ ಕಾರ್ಯಾಚರಣೆ ಸಿದ್ಧತೆ ನಡೆದು ಈಗ ಕಾಡಿಗೆ ಆನೆಗಳು ಹೊರಟಿದ್ದಾವೆ. ಕಾರ್ಯಾಚರಣೆ ನಡೀತಾ ಇದೆ. ನೋಡೋಣ ಯಾವ ರೀತಿ ಆಗುತ್ತೆ ಏನು ಅಂತ. ಬನ್ನಿ. ಮಧ್ಯಾಹ್ನ ಈಗ ನೋಡ್ತಾ ಇದ್ದೀರಾ ಏನು ಆನೆ, ಇದೇ ಆನೆನ ಕ್ಯಾಪ್ಚರ್ ಮಾಡಿದ್ದು. ಸೊ ಈ ಆನೆಗೆ ಐಡೋಸ್ ಇಂಜೆಕ್ಟ್ ಮಾಡಿರೋ ಕಾರಣ ಕುಸ್ತು ಬಿದ್ದು ಎದೋಳಿಕೆ ಆಗ್ತಾ ಇರಲಿಲ್ವಂತೆ. ಸೊ ಮತ್ತೆ ರಿವರ್ಸ್ ಇಂಜೆಕ್ಟ್ ಮಾಡಿ ಕಾಡೊಳಿಕೆನೆ ಮತ್ತೆ ಬಿಟ್ಟಿದ್ದಾರೆ ಈ ಆನೆನ. ನೋಡೋಣ ಯಾವ ರೀತಿ ಮುಂದಿನ ಕಾರ್ಯಾಚರಣೆ ನಡೆಯುತ್ತೆ ಅಂತ. ಸೊ ಈಗ ನೋಡ್ತಾ ಇರ್ಬೋದು ಇದೇ ಆನೆ. ಇದು ನಿಮ್ಗೇನು ಕಾಣಿಸ್ತಾ ಇದೆ ಅದು ರಿವರ್ಸ್ ಇಂಜೆಕ್ಟ್ ಮಾಡಿರುವಂಥದ್ದು. ಮತ್ತು ಈ ಆನೆ ಇನ್ನೂ ಚಿಕ್ಕೇಜು, ಕಣ್ಣು ಬೇರೆ ಸ್ವಲ್ಪ ಮಂಜು ಅಂತ ಹೇಳ್ತಾಯಿದ್ರು. ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಆನೆ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿಲ್ಲ. ಈಗ ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ ಏನು ಅಂತ. ಸೊ ಆನೆ ಹಿಡಿಯೋಕ್ಕೆ ಹೋಗಿದ್ರು, ಬಟ್ ಫೇಲ್ಯೂರ್ ಆಗಿದೆ. ಕಾರಣ ಕ್ಯಾಪ್ಚರ್ ಮಾಡಿ ತಿರ್ಗಾ ರಿವರ್ಸ್ ಇಂಜೆಕ್ಷನ್ ಮಾಡಿ ಆನೆನ ವಾಪಸ್ ಕಾಡಿಗೆ ಬಿಟ್ಟಿದ್ದಾರೆ. ಸೊ ಇವತ್ತು ಕಾರ್ಯಾಚರಣೆ ಫೇಲ್ಡ್ ಆಗಿದೆ. ನೋಡ್ತಾ ಇರ್ಬೋದು. ಈಗ ಕ್ರಾಲ್ ಲಾರಿ ಕೂಡ ಬರ್ತಾಯಿದೆ ಇಲ್ಲೇ.